ಹುಡ್ಕೊಂಬಂದ್ಬಿಡ್ತು. ಬಂಡೆ ಮಕ್ಕಳ ಹತ್ರನೇ 2 ಸಿನಿಮಾನು ಪೂಜೆನೂ ನೆರವೇರಿತು. ಇದನ್ನ ಆದಷ್ಟು ಬೇಗ ಯಾವುದನ್ನ ಫಸ್ಟ್ ತೆರೆ ಮೇಲೆ ತಗೊಂಡ್ಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಒನ್ ಬೈ ಒನ್ ಸಿನಿಮಾನ ಪರದ ಮೇಲೆ ತಗೊಬೇಕು ಅನ್ನೋ ಒಂದು ಕಾರಣಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಕಣಮ್ಮ. ಬಟ್ ಒಂದು ಉದ್ದೇಶದಿಂದನೇ ಮಾಡಿದೀವಿ. ಮುಂದಕ್ಕೆ ಹೇಳ್ತೀನಿ ಮತ್ತೆ ಏನು ಅಂತ. ಎರಡರಲ್ಲಿ ಫಸ್ಟ್ ಶೂಟಿಂಗ್ ಶುರು ಆಗೋದು ಈ ಪಿಕ್ಚರ್ ಉಗ್ರಾಗೋದನ್ನು. ಜೊತೆಗೆ ಸ್ಪ್ಲಿಟ್ ಡೇಟ್ಸ್ ಅಲ್ಲಿ ಆ ಪಿಕ್ಚರ್ಗೂ ಕೊಟ್ಟಿದ್ದೀನಿ, ಪರಾಕ್ಕೂ ಕೊಟ್ಟಿದ್ದೀನಿ. ಬಟ್ ರಿಲೀಸ್ ಫಸ್ಟ್ ಈ ಪಿಕ್ಚರ್ನ ಪ್ಲಾನ್ ಮಾಡ್ತಾ ಇರೋದು ಪ್ರಿಸೈಸ್ಲಿ. ಬಗೀರ ಆದ್ಮೇಲೆ ಅದರ ರಿಲೀಸ್ ಅಂದ್ರೆ ಅದು ಉಗ್ರಾಯುಧಂ ಅಂತ ಹೇಳಿ ಇಷ್ಟಪಡ್ತೀನಿ. ಒಂದು ನಿಮಿಷ, ಆಕ್ಚುಲಿ ಹೀರೋಸ್ ವರ್ಷಕ್ಕೆ 3-4 ಸಿನಿಮಾ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಸೊ 2 ಸಿನಿಮಾ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಅವ್ರು ಇನ್ನೂ ಮಾಡ್ಬೇಕು, ಇನ್ನೂ 3-4 ಸಿನಿಮಾ ಮಾಡ್ಬೇಕು ಒಟ್ಟಿಗೆ. ಔಟ್ ಅಂಡ್ ಔಟ್ ಮಾಸ, ಡ್ರಾಮಾನ, ಆಕ್ಷನ್, ಲವ್ ಏನು ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ. ಈಗ ಫಸ್ಟ್ ಕೆಲಸ ಮಾಡ್ಕೋತೀನಿ ಕಣಮ್ಮ. ನಿಮ್ಗೊಂದು ಒಪ್ಪಿಸ್ಬೇಕಾಗಿತ್ತು. ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಏನೋ ನನ್ನ ಟೈಮ್ ಕೂಡ ಬಂದಿದೆ. ಇವ 2 ಪಿಕ್ಚರ್ ಪೂಜೆ ಆಗಿದೆ. ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರಾಯುಧಂ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬಾ ಅರ್ಲಿ ಆಗ್ಬಿಡುತ್ತೆ ನಮಗೆ. ಇವತ್ತು ಅವ್ನು ಯಾಕೆ ನಮಗೆ, ನಾನು ಲೊಕೇಶನ್ ಬಗ್ಗೆನೂ ಹೇಳ್ತಿರ್ಲಿಲ್ಲ, ನಮ್ಮ ನಿರ್ದೇಶಕರು ಹೇಳ್ಕೊಟ್ರು ಎಲ್ಲ. ಬಟ್ ನಾನು ಏನು ಬಿಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಟೈಟ್ಲ್ನು ಇಷ್ಟು ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ. ಬಟ್ ಆದರೂ ತುಂಬಾ ಒತ್ತಡ ಇದ್ದಿದ್ರಿಂದ ಟೈಟ್ಲ್ನು ಇವಾಗಲೇ ಅನೌನ್ಸ್ ಮಾಡಿದ್ವಿ. ಸೊ ಆದಷ್ಟು ಬೇಗ ಈ ಚಿತ್ರ ದೊಡ್ಡ ಪರದ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಮ್ಮ ಸುಮಾರು ಒಂದು 200 ಕತೆ ಕೇಳಿದ್ದೀನಿ. 200 ಕಥೆಯಲ್ಲಿ ಇಷ್ಟವಾಗಿದ್ದೆ 3. ಆ 3ರಲ್ಲಿ ಇದೊಂದು ಉಗ್ರಾಯುಧಂ. ಜೊತೆಗೆ ಸುಲಭವಾಗಲಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡ್ಕೊಳ್ಳಿಕ್ಕೆ. ಇದನ್ನ ತೆಗೆಯುವಂಥ ತಾಕತ್ತು ಇರಬೇಕು ಯಾರಿಗೇ ಆಗಲಿ. ಒಂದು ಛಲ ಇರಬೇಕು, ಒಂದು ವಿಷಯ ಗೊತ್ತಿರಬೇಕು, ಟೆಕ್ನಿಕಾಲಿಟಿ ಗೊತ್ತಿರಬೇಕು, ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಏನೇ ಆಗಿರಲಿ, ನಾವೇನೇ ಸೃಷ್ಟಿ ಮಾಡಿದ್ರು ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಭಾಳ ತಿಳ್ಕೊಂಡಿರ್ಬೇಕು. ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ಹಲವಾರು ಜನ ಬುದ್ಧಿವಂತರಿದ್ದಾರೆ, ತಿಳ್ಕೊಂಡಿರೋರು ಇದ್ದಾರೆ, ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಇದನ್ನ ನಾವು ಸುಮಾರು 600-700 ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ. ಅಂಡ್ ಇಟ್ಸ್ ಪೀರಿಯೋಡಿಕಲ್ ಡ್ರಾಮಾ ಅಟ್ ದ ಎಂಡ್ ಆಫ್ ದ ಡೇ. ಇದನ್ನ ಹೇಗೆ ನಾವು ನಿಭಾಯಿಸ್ತೀವಿ, ಇದನ್ನ ಹೇಗೆ ನಾವು ಪರದ ಮೇಲೆ ತಗೊಂಡ್ಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗ್ ಇದೆ. ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲಸದ ಮೂಲಕ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಷ್ಟವಾಯಿತು. ಯಾಕೋ ಈ ಪಾತ್ರನ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ. ಯಾವ್ದಾದ್ರು ಒಂದು ಹಿಸ್ಟಾರಿಕಲ್ ಪೀರಿಯೋಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು. ಅದನ್ನ ತೂಗುವಂತ ನಿರ್ದೇಶಕರು ಬೇಕು. ಯಾಕಂದ್ರೆ ನಮಗೆ ಒಳ್ಳೆ ಕ್ಯಾಪ್ಟನ್ ಕೌಂಟ್ ಆಗ್ತಾರೆ. ಅದನ್ನ ನನಗೆ ನಮ್ಮ ಪುನೀತ್ ಅವರಲ್ಲೇ ನನಗೆ ಕಾಣಿಸಿದ್ದು. ಬಹಳ ಹಳೆ ಪರಿಚಯ. ಅವತ್ತು ನಾವು ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ. ಸುಮಾರು 16 ವರ್ಷದಿಂದ ಪರಿಚಯ ನನಗೆ. ಅವ್ರ ಬಗ್ಗೆ ನನಗೆ ಗೊತ್ತಿತ್ತು. ಅವ್ರು ಮಾಡಿದಂಥ ಕೆಲಸಗಳು, ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ, KGF ಟ್ರಾವೆಲ್ ಮಾಡಿದ್ದಾಗಲಿ, ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫಿಲ್ಮ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು. ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರು ಬಿಟ್ಟು ಇನ್ಯಾರು ಸದ್ಯಕ್ಕೆ ನನಗೆ ಕಾಣಿಸ್ಲಿಲ್ಲ. ಇವ್ರು ಬಿಟ್ಟು ಇನ್ಯಾರು ಇದನ್ನ ಮಾಡ್ಬೋದು ಅಂತ ನನಗೆ ಅನ್ನಿಸ್ಲಿಲ್ಲ ಸದ್ಯಕ್ಕೆ. ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ. ಅದನ್ನ ಆಮೇಲೆ ಹೇಳ್ತೀನಿ ನಾನೇನು ಅಂತ. ಅದನ್ನ ಹೆಂಗ್ ಮಾಡ್ತೀನಿ ಅಂತ ಅದು ನನ್ನ ಪ್ರಾಬ್ಲಮ್ ಅಂತ ನಾನು ಮಾಡ್ಕೊಂಡ್ಬಿಡ್ತೀನಿ. ನಿನಗೆ ಈಗ ಹೇಳ್ಬಿಟ್ಟು ಇನ್ಯಾರ ಕೇಳಿಸ್ಕೊಂಡ್ಬಿಟ್ಟು ಅದೇನೋ ತೊಂದರೆ ಆಗ್ಬಿಡೋದು ಬೇಡ ಅಂತ. ಬಟ್ ಸಮ್ ಅಲ್ಲಿ ಮ್ಯಾನೇಜ್ ಮಾಡೋಣ. ಏನೋ ಒಂದು ಥಾಟ್ ಇದೆ, ಏನೋ ಒಂದು ಲಾಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ. ಏನೇ ಆಗಲಿ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಹಿಸ್ಟ್ರಿನ ನಾವು ಹೇಗೆ ಟಚ್ ಮಾಡಬಲ್ಲೆವು, ಅಲ್ಲಿ ಪಾತ್ರಗಳನ್ನ ನಾವು ಹೇಗೆ ಸೃಷ್ಟಿ ಮಾಡಬಲ್ಲೆವು, ಆ ಪಾತ್ರಗಳ ಸೃಷ್ಟಿಯಾದ ಮಾತ್ರಕ್ಕೆ ಆ ಕಥೆಯಲ್ಲಿ ಹೇಗೆ ನಾವು ತೂಗಬಲ್ಲೆವು, ಇದನ್ನೆಲ್ಲ ಕೌಂಟ್ ಆಗುತ್ತೆ. ಸೊ ಅದಷ್ಟನ್ನು ಬಹಳ ಚೆನ್ನಾಗಿ, ಬಹಳ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇದನ್ನ ಒಪ್ಕೊಂಡಂತ ನಮ್ಮ ನಿರ್ಮಾಪಕರು ಜಯರಾಮಣ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಇದರ ಪಿಕ್ಚರ್ಗಳನ್ನೆಲ್ಲ ಕೈಗೆ ತಗೊಳ್ಳೋದು. ಕಮರ್ಷಿಯಲ್ ಸಿನಿಮಾ ಇವತ್ತೆಲ್ಲ ಬಿಲ್ಡಿಂಗ್ ಇದೆ, ಬೈಕ್ಗಳಿದೆ, ಕಾರ್ಗಳಿದೆ, ಮೊಬೈಲ್ಸ್ ಇದೆ, ಎಲ್ಲ ಇದೆ. ಇಟ್ಸ್ ವೆರಿ ಈಸಿ ಟು ಡೂ ಟುಡೇಸ್ ಫಿಲ್ಮ್. ಬಟ್ ಅದೇ ಒಂದು ಪೀರಿಯಾಡಿಕಲ್ ಡ್ರಾಮಾ ಅಂತ ನಾವು ಟಚ್ ಮಾಡಿದಾಗ 600-700 years ಬ್ಯಾಕ್ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಾಗ ಜಯರಾಮಣ್ಣವರು ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಈ ತರ ಪಿಕ್ಚರೇ ಮಾಡಿ, ನೀವು ಹೇಳ್ತಾ ಇದ್ರಿ ಯಾಕೆ ಮಾಡಬಾರ್ದು ಅಂತ ಅವರೊಂದು ಧೈರ್ಯ ಕೊಟ್ಟಾಗ
ಪುನಿಯವರು ಮುಂದ್ಗಡೆ ನಿಂತ್ಕೊಂಡಾಗ ಇರೋ ಧೈರ್ಯ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಡೆಫಿನೆಟ್ಲಿ ಓವರ್ ಕಾನ್ಫಿಡೆನ್ಸ್ ಇಲ್ಲ, ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇಂದ ಕಷ್ಟಪಟ್ಟು ಈ ಸಿನಿಮಾನ ಮಾಡಬೇಕು, ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ, ಹಾಗೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನೋಡೋಣ. ಅಮ್ಮ, ಯಾವ ಕಾಲಘಟ್ಟದಲ್ಲೂ ಆಕ್ಷನ್ ಹೀಗೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಬಡಿ ಹ್ಯಾಸ್ ಸೀನ್ ದ ಆಕ್ಷನ್. ನೀವು 700 years ಬ್ಯಾಕ್ ಹೇಗೆ ಕಿತ್ತಾಡ್ತಿದ್ರು, ಹೇಗೆ ಯುದ್ಧ ಮಾಡ್ತಿದ್ರು, ಹೇಗೆ ನಡೀತಿದ್ರು ಅನ್ನೋದೆಲ್ಲ ಕಾಲ್ಪನಿಕ ಅಷ್ಟೇ. ನಮ್ಮ ಹತ್ರ ಎಲ್ಲೂ ಒಂದು ರಿಟರ್ನ್ ಮೂವಿ ಆಗಲಿ, ಡಾಕ್ಯುಮೆಂಟ್ ಆಗಲಿ ಮತ್ತೊಂದಿಲ್ಲ. ಅದಕ್ಕೆ ಸಿನಿಮಾನವ್ರು ನಾವೆಲ್ಲ ಇಷ್ಟು ಅದೃಷ್ಟ ಮಾಡಿದೀವಿ ಅಂದ್ರೆ ನಾವು ಹೇಗೆ ಕಲ್ಪನೆ ಮಾಡಿಕೊಂಡು ಅದನ್ನ ಎಷ್ಟು ಮಟ್ಟಿಗೆ ಒಪ್ಪಿಸ್ತೀವಿ ಅನ್ನೋದು ಕೌಂಟ್ ಆಗುತ್ತೆ. ಹೀಗೆ ಹಾಗೆ ಮಾಡ್ಬೇಕನ್ನೋ ಯಾವ ಲಾನೂ ಇಲ್ಲ ಸಿನಿಮಾಲಿರೋದು ಒಂದು ಇನ್ಸ್ಪಿರೇಷನ್. ನಾವು ಇನ್ಸ್ಪೈರ್ ಆಗಿದ್ವಿ ಯಾವುದೋ ಒಂದು ವಿಚಾರದಲ್ಲಿ, ಅದನ್ನಿಟ್ಕೊಂಡು ಸ್ಟಂಟ್ ಅನ್ನೋದು ಅಷ್ಟೇ. ಆವಾಗ ನಾವು ಹಳೆ ಕಾಲದ ಸಿನಿಮಾಗಳನ್ನ ತಗೊಂಡಾಗ, ಒಂದು ಸೀನಿಯರ್ಸ್ ಎಲ್ಲ ಮಾಡಿದಾಗ, ನಮ್ಮ ದೊಡ್ಡ ಮಾಮನವರೆಲ್ಲ ಮಾಡಿದಾಗ, ಅವತ್ತಿನ ತಕ್ಕದ ಮಟ್ಟಕ್ಕೆ ದಟ್ ವಾಸ್ ಮೋಸ್ಟ್ ಅಡ್ವಾನ್ಸ್ಡ್ ಫೈಟ್ಸ್ ಅನ್ಕೋಣ, ದಟ್ ವಾಸ್ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅನ್ಕೋಣ. ಅದನ್ನಿಟ್ಕೊಂಡು ಅವ್ರು ಅಂತ ಸಿನಿಮಾನ ಮಾಡಿದ್ದಾರೆ. ಇವತ್ತಿರೋ ಒಂದು ಟೆಕ್ನಾಲಜಿಲಿ, ಇವತ್ತಿರೋ ಒಂದು ಟ್ಯಾಲೆಂಟ್ಸ್ ಅಲ್ಲಿ, ಇವತ್ತಿರೋ ಒಂದು ಫೈಟ್ ಮಾಸ್ಟರ್ಸ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಇವತ್ತಿನ ಕಾಲಕ್ಕೆ ನಾವು ಹೇಗೆ ಒಪ್ಪಿಸ್ಬೋದು ಅನ್ನೋ ಒಂದು ಪ್ರಯತ್ನ ಕಡಿಮೆ ಆಯಿತು. ಅದನ್ನ ನಾನು ಆಮೇಲೆ ಫೋಟೋ, ನನ್ನ ಫಸ್ಟ್ ಲುಕ್, ಬರ್ತ್ಡೇಗೆ ಪ್ಲಾನಿಂಗ್ ಸಮ್ ಸರ್ಪ್ರೈಸ್, ಅದರಿಂದ ನಿಮಗೆಲ್ಲ ಒಂದು ಗೊತ್ತಾಗುತ್ತೆ ಅನ್ನೋ ಒಂದು ನಮ್ಮ ಮಾಡ್ತಾ ಇದ್ದೀನಿ. ಅದೊಂದು ಹೇಳಬಲ್ಲ, ಅದನ್ನ ಮಾಡಲೇಬೇಕು. ಯಾಕಂದ್ರೆ ನಮ್ಮನ್ನ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋಕೆ ಬಿಡಲ್ಲ. ಇದಕ್ಕೆ ಹಲವಾರು ಟ್ರೈನಿಂಗ್ ಬೇಕು, ಜೊತೆಗೆ ತುಂಬಾ ಟ್ರೈನಿಂಗ್ಸ್ ಎಲ್ಲ ಇದೆ. ಆಮೇಲೆ ಹೇಳ್ತೀನಿ, ಫಸ್ಟ್ ಮಾಡ್ಬಿಡ್ತೀನಿ, ಕಲ್ತ್ಕೊಂಡ್ಬಿಡ್ತೀನಿ ಎಲ್ಲ. ಕಲ್ತ್ಕೊಂಡಾದ್ಮೇಲೆ, ಕೆಲಸ ಮಾಡಾದ್ಮೇಲೆ ಆಮೇಲೆ ನೀವು ಹೇಳಿ ಅಮ್ಮ ನಿಮಗೆ ಏನು ಅನ್ಸುತ್ತೆ ಅಂತ. ಐ ವೈಟ್ ಫಾರ್ ಯುವರ್ ಥ್ಯಾಂಕ್ಸ್ ಫಾರ್ ಯುವರ್ ಕ್ವೆಶ್ಚನ್. ಆಕ್ಚುಲಿ ವಾಟ್ ಎವರ್ ಇಲ್ಲಿವರೆಗೂ ಪ್ರಪಂಚದಲ್ಲಿ ಯಾವ್ಯಾವ ಫೈಟ್ ಫಾರ್ಮ್ಸ್ ಇದೆ ಇಲ್ಲಿವರೆಗೂ, ಕುಂಫು ಆಗಲಿ, ಮ್ಯೂಥಾಯ್ ಆಗಲಿ, ಇದೆಲ್ಲ ಆ್ಯಕ್ಚುಲಿ ಉದ್ಭವ ಆಗಿರೋದು ಇಂಡಿಯನ್ಸ್ ಇಂದಾನೆ. ಸೊ ಇಂಡಿಯಾ ಆ್ಯಕ್ಚುಲಿ ಹ್ಯಾಸ್ ಅ ವಾಸ್ಟ್, ಅಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇರೋದು. ಸೊ ಆಲ್ ದ ಫೈಟ್ ಫಾರ್ಮ್ಸ್ ಇವತ್ತು ಸೌತ್ ಸೆಂಟ್ರಲ್ ಏಷ್ಯಾ ಆಗಲಿ, ಎಲ್ಲೇ ನೀವು ನೋಡಿದ್ರು, ಚೈನಾ ಆಗಲಿ, ಇಟ್ ಈಸ್ ಆಲ್ ಡನ್ ಬೈ ಇಂಡಿಯನ್ಸ್. ಎಲ್ಲರೂ ಇಂಡಿಯಾಯಿಂದಾನೆ ಅದನ್ನು ಕಲ್ತ್ಕೊಂಡು ಮಾಡಿರೋದು. ಸೊ ಫೈಟ್ಸಲ್ಲಿ ಆ್ಯಕ್ಚುಲಿ ಲೈಕ್ ಇಂಡಿಯಾ ಇಸ್ ಆ್ಯಕ್ಚುಲಿ ದ ಬಿಗ್ಗೆಸ್ಟ್. ಮೇಡಮ್, ನಿಮ್ಮ ಕ್ವೆಶನ್ ಹೌದಮ್ಮ, ಶುರು ಆಗಬೇಕು ಅಂತಲೇ ಮಾಡಿದ್ದೀವಿ. ಉಗ್ರಂಗೆ ಆ್ಯಕ್ಚುಲಿ ಇದು ಮ್ಯಾಚ್ ಆಗಲ್ಲ. ಆ್ಯಕ್ಚುಲಿ ಬೇಸಿಕ್ಲಿ ಉಗ್ರ ಯುದ್ಧಮ್ ಅಂತ ಇಟ್ಟಿರೋದಕ್ಕೊಂದು ರೀಸನ್ ಇದೆ. ಸೊ ಅದನ್ನು ಲೇಟರ್ ಆನ್ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಉಗ್ರ ಯುದ್ಧಮ್ ಅಂತ ಇಟ್ಟಿದ್ದೀವಿ ನಾವು ಅಂತ. ಸೊ ಥ್ಯಾಂಕ್ ಯು ಸರ್. ಮುರಳಿ ಸರ್. ಸರ್, ನೈಜ ಘಟನೆ ಆದರೆ ಅದು ಹಿಸ್ಟ್ರಿ ಆಗುತ್ತೆ. ಸೊ ಅದನ್ನು ಹಿಸ್ಟಾರಿಕಲ್ ಸಿನಿಮಾ ಅಂತೀವಿ. ಇದು ಟೋಟಲಿ ಕಾಲ್ಪನಿಕ, ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಿಗೆ ತಗೊಂಡೋಗಿದ್ದೀವಿ ಅಷ್ಟೇ. ಇಟ್ಸ್ ಅ ಕಾಲ್ಪನಿಕ ಚಿತ್ರ ಅಷ್ಟೇ. ಸ್ಫೂರ್ತಿ ನನಗೆ ಡಾಕ್ಟರ್ ರಾಜ್ಕುಮಾರ್. ಹಿಸ್ಟಾರಿಕಲ್ ಸಿನಿಮಾಸಲ್ಲಿ ಅವ್ರಿಗಿನ್ನ ಆ್ಯಕ್ಚುಲಿ ನಾವು ಅಷ್ಟು ಪ್ರಿಸಿಷನ್ ನೀವು ಆ್ಯಕ್ಚುಲಿ ನೋಡಬೇಕು ಅಂದರೆ ಹಿಸ್ಟಾರಿಕಲ್ಸ್ ಅವರೇನೆ. ಸೊ ನಾನು ಸುಮಾರು 8ನೇ ವಯಸ್ಸಿಂದನೇ ಆ್ಯಕ್ಚುಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಆಗಲಿ, ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಗಲಿ, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನನಗೆಲ್ಲೋ ಮನಸ್ಸಿಗೆ ತಾಕಿತ್ತು. ಸೊ ಹಾಗಾಗಿ ನನ್ನ ಮೊದಲನೇ ಪ್ರಯತ್ನ ಕೂಡ ನಾನು ಗುರು ರಾಜ್ಕುಮಾರ್ ಜೊತೆ ರಣಧೀರ ಕಂಠೀರವ ಅಂತಲೇ ಮಾಡಿದ್ದಿತ್ತು. ಸೊ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟಾರಿಕಲ್ ಸಬ್ಜೆಕ್ಟ್ಸ್ ಅಂಡ್ ಪೀರಿಯಡ್ ಸಿನಿಮಾಸ್. ಕಮರ್ಷಿಯಲ್ ಸಿನಿಮಾಸ್ಗಿನ್ನ ಅದರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಾನು ಅದನ್ನೇ ಆಯ್ಕೆ ಮಾಡ್ಕೋತಾ ಇದ್ದೆ. ಸಿ, ಇಟ್ ಈಸ್ ಸಮ್ವೇರ್ ಲೈಕ್ 700 years ಹಿಂದೆ ಯಾವ ರೀತಿ ಕಲ್ಚರ್ ಇತ್ತು, ಆ ಕಲ್ಚರ್ನ ನಾವು ಇಲ್ಲಿ ಅಳವಡಿಸ್ಕೊತಾ ಇದ್ದೀವಿ. ಈಗ ಸಕಲೇಶ್ಪುರಲ್ಲಿ ವಿ ಹ್ಯಾವ್ ಆ್ಯಕ್ಚುಲಿ 148 ಎಕರೆ ಒಂದು ಕಾಫಿ ಎಸ್ಟೇಟ್ ಇದೆ ಆ್ಯಕ್ಚುಲಿ, ಒನ್ ಆಫ್ ಮೈ ಫ್ರೆಂಡ್ಸ್. ಸೊ ಟೋಟಲಿ ಎಂಟೈರ್ 148 acresಲ್ಲೂ ನಾವು ಫೆನ್ಸೆಡ್ ಜಾಗದಲ್ಲೇ ಟೋಟಲ್ 60 to 75% ಶೂಟ್ ಅಲ್ಲೇ ಮಾಡಬೇಕು ಅಂತ. ಬಿಕಾಸ್ ಯು ನೀಡ್ ಫಾರೆಸ್ಟ್ ಏರಿಯಾಸ್ ಬೇಸಿಕ್ಲಿ. ಸೊ ಹಾಗಾಗಿ ನಾವು ಅಲ್ಲಿ ಶುರು ಮಾಡ್ತಾ ಇದ್ದೀವಿ. ಸ್ವಲ್ಪ ಸೆಂಟರ್ಗೆ ಬನ್ನಿ. ಅದೇ ಟೈಟಲ್ ನೋಡಿದಾಗ ಎಲ್ರಿಗೂ ಆದಂಗೆ ನನಗೂ ಫಸ್ಟ್ ಉಗ್ರಂ ಸಿನಿಮಾ ನೆನಪಾಗಿದ್ದು. ಉಗ್ರಂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸಿನಿಮಾ.
ಇನ್ಫ್ಯಾಕ್ಟ್ ಮುರಳಿ ಅಣ್ಣನ ಆ ರೀತಿ ನೋಡ್ಬೇಕಂತ ಯಾವಾಗಲೂ ಆಸೆ ಇತ್ತು. ಉಗ್ರಂ ಸಿನಿಮಾಯಿಂದ ಅದು ಬಂತು. ಆ್ಯಂಡ್ ಇವತ್ತು ನಮ್ಮ ಡೈರೆಕ್ಟರ್ ಪುನೀತ್ ಸರ್ ಅಫ್ಕೋರ್ಸ್ ಯಾವಾಗಲೂ ಹೇಳೋದು ನನ್ನ ಫಸ್ಟ್ ಡೈರೆಕ್ಟ್ರು ಅವರೇ, ನನ್ನ ಲಾಂಚ್ ಮಾಡಿದ್ದು ಅವರೇ. ಆ್ಯಂಡ್ ಇವತ್ತು ಮುರಳಿ ಅಣ್ಣಗೆ ಅವ್ರ ಸಿನಿಮಾ ಮಾಡ್ತಾರೆ, ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಇಂಡಸ್ಟ್ರಿಗೆ ಬಂದಿದ್ದೇ ಮುರಳಿ ಅಣ್ಣನಿಂದ. ಆ್ಯಂಡ್ ಇವತ್ತು ಒಫಿಷಿಯಲ್ ಆಗಿ ಪ್ರಾಪರ್ ಆಗಿ ಒಂದು ಸಿನಿಮಾ ಮಾಡ್ತಿರೋದೇ ಮುರಳಿ ಅಣ್ಣನ ಜೊತೆ. ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ನಾವು ಒಟ್ಟಿಗೆ YRK ಕೆಲಸ ಮಾಡಿ ನಮ್ಮ ಎಂಟೈರ್ ತಂಡ ಇಲ್ಲಿದೆ. ಸಂಕೇತ್ ಇದ್ದಾನೆ ಆ್ಯಂಡ್ ನಿರ್ಮಲ್ ಅವರೇ. ಸೊ ಎಲ್ಲರೂ ಒಟ್ಟಿಗೆ ಸೇರ್ತಿರೋದು, ಎಲ್ಲರೂ ಒಟ್ಟಿಗೆ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅಫ್ಕೋರ್ಸ್ ಬೆಸ್ಟ್ ವಿಶಸ್, ಎಲ್ರಿಗೂ ಒಳ್ಳೇದಾಗಲಿ ಸರ್. ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ನೀವು ಕೈ ನೋಡ್ತೀರಾ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಧನ್ಯವಾದಗಳು ಇಡೀ ತಂಡದ ಪರವಾಗಿ ನಿಮಗೆ. ಹಾಗೆ ನಿದ್ರಾದೇವಿ ತಂಡ ಕೂಡ ಬಂದಿದೆ. ಸುರಾಗ್ ಸಾಗರ್ ಹಲವಾರು ವಿಷಯಗಳು ಇದೆ ಪಿಕ್ಚರಲ್ಲಿ. ಚಿನ್ನು ನಮ್ಮ ಜೈ ಅಂತ ನಮ್ಮ ಅಕ್ಕನ ಮಗ, ಇವ್ರಿಗೂ ಒಂದು ಒಳ್ಳೆ ಪಾತ್ರ ಇದೆ. ಓಕೆ, ಅವ್ರ ಪೂರ್ತಿ ಹೆಸರು ಜೊತೆಗೆ ನೀವು ಚಿನ್ನು ಅನ್ನಂಗಿಲ್ಲ, ಪೂರ್ತಿ ಹೆಸರು ಹೇಳ್ಬೇಕೀಗ. ಜೈ. ಚಿನ್ನು ಅಂತ ನಾವು ಅನ್ಬಿಟ್ವಿ, ಜೈ ಅಂತ. ಇನ್ನೊಂದು ವಿಷಯ ಇದೆ ಈ ಪಿಕ್ಚರ್ ಅಲ್ಲಿ, ಹಲವಾರು ಒಳ್ಳೆ ಹೊಸಬ್ರು ನಟನೆ ಗೊತ್ತಿರೋರು ನಟರು, ಅವರಿಗೆ ಬಹಳ ಅವಕಾಶ ಕೊಡಬೇಕು ಅಂತ ನಿರ್ದೇಶಕರು ಬಹಳ ಇನ್ಸಿಸ್ಟ್ ಮಾಡಿದ್ದಾರೆ. ಬೇಸಿಕಲಿ ಒಳ್ಳೊಳ್ಳೆ ಆಕ್ಟರ್ಸ್ಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ಅವಕಾಶ. ಆಮೇಲೆ ನನಗೊಂಥರ ಖುಷಿ ಹೊಸಬ್ರೆಲ್ಲ ಇದ್ದಾಗ ಜೊತೆಗೆ ಅವ್ರ ಜೊತೆಲ್ಲ ಕೆಲಸ ಮಾಡೋಕ್ಕೆ. ಸೊ ಹಲವಾರು ಹೊಸಬ್ರನ್ನ ಕಾಣ್ತೀವಿ. ಒಂದೊಂದು ಪಾತ್ರನೂ ನಿಮಗೆ ಯಾರು ಒಂದು ಹೊಸತನ ಅನ್ನೋದು ಕಾಣಿಸ್ಲಿ ಅನ್ನೋ ಒಂದು ವಿಚಾರಕ್ಕೆ ಆ ಥರ ಆಯ್ಕೆ ಮಾಡ್ಕೊತಿದ್ದೀವಿ. ಇನ್ನು ಮೋಕ್ಷಿ ಅವರು ಹೀರೋಯಿನ್ ಕೇಳ್ತಾ ಇದ್ರು. ಹೀರೋಯಿನ್ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ ಇನ್ನು, ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ.